ನಮಸ್ಕಾರ ಅವಳಿಗೆ ಪ್ರಿಯರಿ ನಾನು ಸುಂದರವಾದ ಶಾಪಿಂಗ್ ಬ್ಯಾಗ್ ಹೊಲಿಯೋದಂತ ತೋರಿಸ್ಕೊಡ್ತೇನೆ. ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ. ಇದಕ್ಕೆ ಅಂತ ನಾನು ನೋಡಿ ಸಾರಿ ಬ್ಲೌಸ್ ಪೀಸ್ ಅಂತ ತೊಗೊಂಡಿದ್ದೀನಿ. ಹಾಗೆ ಇದು ಮೇನ್ ಫ್ಯಾಬ್ರಿಕ್ಕಾಗಿ ಯೂಸ್ ಮಾಡ್ತೀನಿ. ಹಾಗೆ ಮತ್ತೆರಡು ಸಾದಾ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಒಂದು ಲೈನಿಂಗಿಗಂತ, ಒಂದು ಪಟ್ಟಿ ಮಾಡಲಿಕ್ಕಂತ. ನೋಡಿ ಇದನ್ನೀಗ ನಾನು ಪಕ್ಕಕ್ಕಿಟ್ಟು ಸಾರಿ ಬ್ಲೌಸ್ ಪೀಸಿಂದು ಒಂದು ಪೀಸ್ ಬಟ್ಟೆ ತೊಗೊಳ್ತೀನಿ. ನೋಡಿ ಬಟ್ಟೆ ತೊಗೊಂಡೆ. ಇದು ಉದ್ದ 23 ಇಂಚಿದೆ, ಅಗಲ 28.5 ಇಂಚಿದೆ. ಇದಕ್ಕೆ ನಾನು ನೋಡಿ ಮೇಲ್ಗಡೆ ಎರಡು ಕಡೆ ಹೀಗೆ ನೆರಿಗೆ ಕೊಟ್ಕೊಳ್ತೀನಿ. ಮೊದಲು ಬ್ಯಾಗಿನ ಮೇಲ್ಭಾಗ ಆಗುತ್ತಲ್ಲ ಇದು, ನಮಗೆ ನೋಡಿ ಹೀಗೆ ನೆರಿಗೆ ಕೊಡ್ತಾ ಹೋಗ್ತೀನಿ. ಮೊದಲು 2 ಇಂಚು ಅಂತರ ಬಿಟ್ಕೊಳ್ತೀನಿ, ಆಮೇಲೆ ನೆರಿಗೆ ಕೊಡ್ತಾ ಹೋಗ್ತೀನಿ. ನೆರಿಗೆ ನಾವು ನಮಗೆ ಹೇಗಾಯಿತು ಹಾಗೆ ಕೊಡ್ಬೋದು. ಹಾಗೆ ಕೊಡಬೇಕಂತ ಹೀಗೆ ಕೊಡಬೇಕಂತಿಲ್ಲ. ಹೀಗೆ ನೋಡಿ ಮಡ್ತಾ ನಾನು ಕೊಟ್ಕೊಳ್ತಾ ಹೋಗ್ತೀನಿ. ಒಂದು ಕಡೆ ನೆರಿಗೆ ಕೊಟ್ಟಾದಮೇಲೆ ಇನ್ನೊಂದು ಕಡೆದ ಕೊಡಬೇಕಾದ್ರೆ ನಾನು ಈ ಆಲ್ರೆಡಿ ಕೊಟ್ಟಿದ್ದ ಮೇಲ್ಗಡೆ ಒಂದು ಚೂರು ತಂದಿಟ್ಕೊಂಡು ಅದು ಪಿನಪ್ ಮಾಡ್ಕೊಳ್ತೀನಿ. ನೋಡಿ ಒಂದು ಕಡೆ ಕೊಟ್ಟಿದ್ದಾಯ್ತಲ್ಲ, ಹೀಗೆ ಮೊದಲೇ ಹೇಳ್ದಂಗೆ ನೋಡಿ ಹೀಗೆ ತಂದಿಟ್ಕೊಂಡು ಅದಕ್ಕೆ ನೀಟಾಗಿ ಪಿನಪ್ ಮಾಡ್ಕೊಳ್ತೀನಿ. ಹೀಗೆ ಮಾಡೋದ್ರಿಂದ ನಮಗೆ ಇನ್ನೊಂದು ಕಡೆ ನೆರಿಗೆ ಕೊಡಲಿಕ್ಕೆ ಸರಿಯಾಗಿ ಅಂದಾಜು ಸಿಗುತ್ತೆ. ಅದೇ ಪ್ರಕಾರ ಅದು ಕೆಳಗಿಂದ ನೋಡ್ತಾ ನಾನು ಅದಕ್ಕೆ ನೆರಿಗೆ ಎಷ್ಟು ಅಂತರದಲ್ಲಿ ಕೊಟ್ಟಿದ್ದೀನಲ್ಲ ಅದೇ ಅಂತರದಲ್ಲಿ ಹೀಗೆ ನೆರಿಗೆ ಕೊಡ್ತಾ ಹೋಗ್ತೀನಿ. ಎಂಡಿಗೆ ಬಂದಮೇಲೆ ಸ್ವಲ್ಪ ಒಮ್ಮೆ ಚೆಕ್ ಮಾಡ್ಕೊಳ್ತೀನಿ ಲಾಸ್ಟ್ ನೆರಿಗೆ ಕೊಡಬೇಕಾದ್ರೆ. ನೋಡಿ ಹೀಗೆ ನೆರಿಗೆ ಕೊಟ್ಟಿದ್ದಾಯಿತು. ಈಗ ಇದು ಕಟ್ ಮಾಡಿ ತೆಕ್ಕೊಂಡು ಇನ್ನೊಮ್ಮೆ ಚೆಕ್ ಮಾಡ್ಕೊಂಡು ಬಿಡ್ತೀನಿ. ಪಿನ್ಗಳನ್ನೆಲ್ಲ ತೆಕ್ಕೊಂಡು ನೋಡಿ ನೀಟಾಗಿ ಬಂತು. ಎರಡು ಸರಿಯಾಗಿ ಬಂದಿದೆ. ಎಷ್ಟು ನೀಟಾಗಿ ಬಂತು ನೋಡಿ ಎರಡು ನೆರಿಗೆ. ಈಗ ಪಿನ್ಗಳನ್ನೆಲ್ಲ ತೆಕ್ಕೊಳ್ತೀನಿ. ಪಿನ್ಗಳನ್ನೆಲ್ಲ ತೆಕ್ಕೊಂಡು ಈಗ ನಾನು ಲೈನಿಂಗ್ ಬಟ್ಟೆಯ ಮೇಲೆ ಮೇನ್ ಫ್ಯಾಬ್ರಿಕ್ ಇಟ್ಟು ಲೈನಿಂಗ್ ಬಟ್ಟೆ ಕಟ್ ಮಾಡ್ಕೊಳ್ತೀನಿ. ಹಾಗೆ ಪಟ್ಟಿ ಕಟ್ ಮಾಡಲಿಕ್ಕೂ ಹೀಗೆ ಅಳತೆ ತೆಕ್ಕೊಳ್ತೀನಿ. 14 ಇಂಚ್ ಸಿಕ್ತು ನನಗೆ. ಸ್ವಲ್ಪ 2 ಇಂಚು ಜಾಸ್ತಿ ಇಟ್ಕೊಳ್ತೀನಿ. ಇದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು 2.5 ಇಂಚಿಗೆ ಹೀಗೆ ಕಟ್ ಮಾಡಿಕೊಂಡು 2 ಪಟ್ಟಿಗೆ ಪೀಸ್ ತೆಕ್ಕೊಳ್ತೀನಿ. 2 ರೆಡಿ ಆಯಿತು. ಈಗ ಅದನ್ನು ಲೈನಿಂಗ್ ಮೇಲೆ ಇಟ್ಟು ಅದೇ ಅಳತೆದ ಲೈನಿಂಗು ಕಟ್ ಮಾಡಿ ತೆಕ್ಕೊಳ್ತೀನಿ. 2 ಬೆಲ್ಟಿಗೂ ಪಟ್ಟಿಗೂ ಹೀಗೆ ಮಾಡಿಕೊಂಡು ನೋಡಿ ಲೈನಿಂಗ್ ಮೇಲೆ ನಾನು ಒಂದು ಬಟ್ಟೆ ಪೀಸ್ ತೊಗೊಂಡು ಅದು ಸ್ವಲ್ಪ ದಪ್ಪ ಬರಲಿ ಅಂತ ಇಟ್ಟು ಸೈಡಿಗೆ ಹೊಲ್ಕೊಂಡು ಬರ್ತೀನಿ. 2 ಪಟ್ಟಿನ ಹೀಗೆ ರೆಡಿ ಮಾಡ್ಕೊಳ್ತೀನಿ. ಹಾಗೆ ನೋಡಿ ಈಗ ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಸೈಡಿಗೆ ಜೋಡಿಸ್ಕೊಬಂದೆ. ಈಗ ಉಲ್ಟಾ ಮಾಡಿಕೊಂಡು ಈಗ 4 ಕಡೆ ಟಾಪ್ ಸ್ಟಿಚ್ ಹಾಕ್ಕೊಳ್ತೀನಿ. ಹಾಗೆ ನೋಡಿ ಬ್ಯಾಗಿಗೆ ಬೆಲ್ಟ್ ರೆಡಿ ಮಾಡಿಕೊಂಡೆ. ಬೆಲ್ಟಿನ ಉದ್ದ 18.5 ಇಂಚಿದೆ, ಅಗಲ 1 ಇಂಚಿದೆ. ಹಾಗೆ ಪಟ್ಟಿನೂ ನೋಡಿ ಸೈಡಿಗೆ ಹೊಲ್ಕೊಬಂದೆ. ಈಗ ಎಕ್ಸ್ಟ್ರಾ ಇರೋ ಸ್ವಲ್ಪ ಬಟ್ಟೆನ ಕಟ್ ಮಾಡಿ ತೆಕ್ಕೊಳ್ತೀನಿ. ಹೀಗೆ ಹೊಲ್ಕೊಳ್ಳೋದ್ರಿಂದ ಬಟ್ಟೆ ಜಾರೋದಿಲ್ಲ. ಈಗ ನೋಡಿ ನಾನು ಬೆಲ್ಟ್ ಕೂಡಿಸ್ಲಿಕ್ಕೆ ಅಂತ ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಮಿಡ್ಲ್ ಪಾಯಿಂಟಿನ ಆ ಕಡೆ 2.5 ಇಂಚು ಈ ಕಡೆ 2.5 ಇಂಚಿಗೆ ಗುರ್ತು ಹಾಕ್ಕೊಳ್ತೀನಿ. ಹೀಗೆ ಎರಡೂ ಸೈಡಿಗೂ ಗುರ್ತು ಹಾಕ್ಕೊಂಡು ನೋಡಿ ಬೆಲ್ಟ ಹೀಗಿಟ್ಟು ಡಬಲ್ ಸ್ಟಿಚ್ ಹಾಕಿ ಹೊಲ್ಕೊಂಡು ಬರ್ತೀನಿ. ಬೆಲ್ಟ ಜೋಡಿಸಿದ್ದಾಯಿತು. ಈಗ ಬೆಲ್ಟು ಹೀಗೆ ಒಳಗಡೆ ಹೀಗೆ ಇಟ್ಕೊಂಡು ಪಟ್ಟಿ ಕೂಡಿಸ್ತೀನಿ. ನೋಡಿ ಪಟ್ಟಿ ಕೂಡಿಸ್ಬೇಕಾದ್ರೆ ಕೆಳಗೆ ಇಟ್ಕೋಬೇಕು. ಹೀಗೆ ಪಟ್ಟಿ ನೀಟಾಗಿ ಜೋಡಿಸ್ಕೊಂಡು ಪಿನಪ್ ಮಾಡಿಕೊಂಡೆ. ಪಿನಪ್ ಮಾಡ್ಕೊಂಡು 2 ಕಡೆ ಡಬಲ್ ಸ್ಟಿಚ್ ಹಾಕ್ತೀನಿ. ಹಾಗೆ ಪಟ್ಟಿನ ಹೀಗೆ ನೋಡಿ ಓಪನ್ ಮಾಡಿಕೊಂಡು ಹಾಗೆ ಬೆಲ್ಟು ಮೇಲ್ಗಡೆ ತೊಗೊಂಡು ಟಾಪ್ ಸ್ಟಿಚ್ ಹಾಕ್ಕೊಬರ್ತೀನಿ 2 ಕಡೆ. ನೋಡಿ ಪಟ್ಟಿ ಹೊಲಿದಿದ್ದಾಯಿತು, ಟಾಪ್ ಸ್ಟಿಚ್ಚು ಹಾಕಿದ್ದಾಯಿತು. ನೀಟಾಗಿ ಬಂತು ಪಟ್ಟಿ. ನೋಡಿ ಹೀಗೆ 2 ಕಡೆ ಹೊಲಿದು ಇನ್ನಾಯಿತು. ಈಗ ಎಕ್ಸ್ಟ್ರಾ ಇರೋ ಪಟ್ಟಿನೆಲ್ಲವ ಕಟ್ ಮಾಡಿ ತೆಗಿತೀನಿ. 2 ಸೈಡಿಂದು ಹೀಗೆ ಪಟ್ಟಿ ಎಲ್ಲ ಕಟ್ ಮಾಡಿ ತೆಕ್ಕೊಂಡು ಮಾಡಿದೆ. ಈಗ ನೋಡಿ ಸೈಡ ಜೋಡಿಸೋ ಸಮಯ ಹೀಗೆ ಸರಿಯಾಗಿ ಮಡಚ್ಕೊಂಡು ಪಟ್ಟಿನೆಲ್ಲ ನೀಟಾಗಿ ಜೋಡಿಸ್ಕೊಂಡು 2 ಕಡೆ ಡಬಲ್ ಸ್ಟಿಚ್ ಹಾಕ್ತೀನಿ. ಹಾಗೆ ಕೆಳಗಡೆ ಸ್ವಲ್ಪ ನೋಡಿ ಕಾರ್ನರಲ್ಲಿ ರೌಂಡ್ ಶೇಪ್ ಕೊಡ್ತೀನಿ. ಇದರಿಂದ ಬ್ಯಾಗು ಚೆಂದ ಕಾಣಿಸ್ತದೆ. ನೋಡಿ ಹೀಗೆ ಹೊಲ್ಕೊಂಡು ಬಂದಿದ್ದಾಯಿತು. ಈಗ ಆ ಕಡೆ ಕಾರ್ನರಲ್ಲಿ ಒಂಚೂರು ತ್ರಿಕೋನ ಶೇಪ್ ಬರುತ್ತಲ್ಲ ಅದು ಕಟ್ ಮಾಡಿ ತೆಗಿತೀನಿ. ಬಟ್ಟೆ ಎಕ್ಸ್ಟ್ರಾ ಇರೋದ ಅಲ್ಲಿ ಚಿಕ್ಕದಾಗಿ ನಾಚೀಸ್ ಹಾಕ್ಕೊಳ್ತೀನಿ. 1-2 ಇದು ಹೊಲಿಗೆ ಕಟ್ಟಾಗದೇ ಇದ್ದಂಗೆ ನೋಡ್ಕೋಬೇಕು. ಈಗ ಬ್ಯಾಗ ಸೀದಾ ಮಾಡೋಣ. ನೋಡಿ ಕಾರ್ನರೆಲ್ಲ ನೀಟಾಗಿ ಕೈ ತೂರಿಸಿ ಓಪನ್ ಮಾಡ್ಕೊಳ್ತೀನಿ. ಎಷ್ಟು ನೀಟಾಗಿ ಬಂತು ನೋಡಿ ಬ್ಲೌಸ್ ಪೀಸಿಂದು. ಎಷ್ಟು ಸುಂದರವಾದ ಬ್ಯಾಗು, ತುಂಬ ಸ್ಪೇಸಿಯಸ್ ಆಗಿದೆ, ಒಳ್ಳೆ ಚೆಂದ ಕಾಣಿಸ್ತದೆ. ಇದ್ರ ಫೈನಲ್ ಅಳತೆ ನೋಡಿ ಪಟ್ಟಿ 2 ಇಂಚಿದೆ. ಬ್ಯಾಗಿನ ಉದ್ದ
15.5 ಇಂಚಿದೆ. ಹಾಗೆ ಮೇಲ್ಗಡೆ ಅಗಲ 11 ಇಂಚಿದೆ, ಕೆಳಗಡೆ 17 ಇಂಚಿದೆ. ತುಂಬ ಸ್ಪೇಸಿಯಸ್ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.